ಗುರುಗಳಿಗೆ ಕೆಲವೊಮ್ಮೆ ಜನಸಾಮಾನ್ಯರು ಮಾತಾಡ್ತಿರ್ಬೇಕಾದ್ರೆ ನೊಂದು ಮಾತಾಡಬೇಕಾದ್ರೆ ಈ ಮಾತನ್ನು ಹೇಳ್ತಾ ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ, ನೋಡಿ ಎಷ್ಟೆಲ್ಲ ಓದಿದ್ದೀನಿ, ಒಳ್ಳೊಳ್ಳೆ ಡಿಗ್ರಿಗಳನ್ನು ಮಾಡ್ಕೊಂಡಿದ್ದೀನಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಆದರೂ ಕೂಡ ಉದ್ಯೋಗ ಅನ್ನೋದು ಸಿಗ್ತಿಲ್ಲ. ಇಂಥ ಸಂಕಟಗಳು ಇರ್ತವೆ. ಕೆಲವೊಮ್ಮೆ ಸಾಮಾನ್ಯ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಅವರು ಸರ್ಕಾರಿ ಉದ್ಯೋಗದಲ್ಲಿ ಬೇಕಾದಷ್ಟು ಸಂಬಳವನ್ನು ಪಡ್ಕೊಳ್ತಿರ್ತಾರೆ. ಅಂದರೆ ಅಲ್ಲಿ ಯೋಗ ಅಥವಾ ಅದೃಷ್ಟ ಅನ್ನೋದು ಕೈ ಹಿಡಿದಿರುತ್ತೆ ಅಂತನ, ಅಥವಾ ಇವರಿಗೆ ದುರಾದೃಷ್ಟ ಅನ್ನೋದು ಕಾಡ್ತಿರುತ್ತೆ ಅಂತನ, ಹೆಂಗೆ ಅರ್ಥೈಸ್ಕೋಬೇಕು ನಾವು? ನಮಗೆ ದುರದೃಷ್ಟ ಅನ್ನುವಂಥದ್ದು ಕಣ್ಣ ದೃಷ್ಟಿಗಳಿಂದನೂ ಆಗುತ್ತೆ. ಬಟ್ ನಾವು ಮೊದಲೇ ಹೇಳಿದಾಗೆ ನನಗೆ ಯೋಗ ಇಲ್ಲ ಅಂತಂದಾಗ ನಾವೆಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ ಉದ್ಯೋಗ ಸಿಗೋದಿಲ್ಲ. ಅಂಥವ್ರು ಏನು ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ತಿಳ್ಕೋಬೇಕು, ನನಗೆ ಆ ಉದ್ಯೋಗ ಅನ್ನುವಂಥದ್ದು ಖಾಸಗಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ನನಗೆ ಆ ಯೋಗ ಇಲ್ಲ ಅಂತಂದಾಗ ನಾವೆಷ್ಟೇ ಜೀವನ ಪರ್ಯಂತ ನಾವು ಪ್ರಯತ್ನ ಪಟ್ಟರೂ ಕೂಡ ನಮ್ಗೆ ಸಿಗೋದಿಲ್ಲ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ನಾವು ಬಿಸ್ನೆಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಬೇಕು. ಉದ್ಯೋಗ ಬಿಟ್ಟು ಉದ್ಯಮಿಗೆ ಪ್ರಯತ್ನ ಪಡಬೇಕು. ನಮಗೆ ಅದರಲ್ಲಿ ಯಾವ್ದ್ರಲ್ಲಿ ಯೋಗ ಇದೆಯೋ ಅದನ್ನ ಪ್ರಯತ್ನ ಪಟ್ಟಾಗ ಅದು ನಮ್ಗೆ ತಾಸು ಕೊಡುತ್ತೆ ಮತ್ತು ಬೇಗ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತೀವಿ. ಜಾತಕ ನೋಡುವಾಗ ಇವೆಲ್ಲವೂ ಗೊತ್ತಾಗ್ಬಿಡತ್ತೆ. 100% ಗೊತ್ತಾಗುತ್ತೆ. ಜಾತಕದಲ್ಲಿ ಉದ್ಯೋಗ ಅನ್ನುವಂಥದ್ದು ಲಕ್ಷ್ಮಿಗೆ ಸಂಬಂಧಪಟ್ಟಾಗೆ ಶುಕ್ರ ಮಹಾತ್ಮ, ನಮ್ಮ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ ಗುರು ಹಿರಿಯರ ಆಶೀರ್ವಾದ ಹೇಗೋ ಹಾಗೆ ಗುರು ಗ್ರಹದ ಯೋಗ ಬಲ ಅನ್ನುವಂಥದ್ದು ಬೇಕು. ಮತ್ತು ನಾವು ಯಾವ ವೇನಲ್ಲಿ ಹೋಗ್ಬೇಕು, ಯಾವ ವೇನಲ್ಲಿ ಹೋದ್ರೆ ಬೇಗ ಸಕ್ಸಸ್ ಆಗ್ತೀವಿ ಅನ್ನುವಂಥದ್ದಕ್ಕೆ ಸೂರ್ಯ ಮತ್ತು ಚಂದ್ರನ ಮಹತ್ವಾಕಾಂಕ್ಷೆ ಅನ್ನುವಂಥದ್ದು ಬೇಕು. ಸೂರ್ಯನ ಹೊಳಪು ಹೇಗೆ, ಚಂದ್ರನ ನಮ್ಮ ಜ್ಞಾನ ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾಡುವಂಥದ್ದು ದಾರಿ ಅನ್ನುವಂಥದ್ದು ತೋರಿಸುತ್ತೆ. ನಮ್ಮ ಗ್ರಹದ ನಮ್ಮ ಜಾತಕದ ಕುಂಡಲಿನಲ್ಲಿ ಜನ್ಮ ಕುಂಡಲಿ ಮತ್ತು ಹವಕೊಡ ಕುಂಡಲಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಜನ್ಮ ಜಾತಕ ಅಂತ ತಗೊಂಡಾಗ 27 ಕುಂಡಲಿಗಳು ಬರ್ತವೆ. ಆ 27 ಕುಂಡಲಿಗಳಲ್ಲಿ ನಮಗೆ ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಹವಕಡ ಕುಂಡಲಿ ಅಂತ ಬರುತ್ತೆ ಮತ್ತು ಜನ್ಮ ಕುಂಡಲಿ ಅಂತ ನೋಡ್ಬೇಕು. ಲಗ್ನದ ಆಧಾರದ ಮೇಲೆ ಅಂದ್ರೆ ಮಗುವಿನ ಲಗ್ನದ ಆಧಾರದ ಮೇಲೆ ವಯಸ್ಸಿಗೆ ತಗ್ನಂತೆ ದಶಾಭುಕ್ತಿಗಳಲ್ಲಿ ಯಾವ ಉದ್ಯೋಗಕ್ಕೆ ಪ್ರಯತ್ನ ಪಟ್ರೆ ಅಂತಂದ್ರೆ ಆ ದಶಾಭುಕ್ತಿಯ ಯೋಗ ಬಲದಲ್ಲಿ ಯಾವ ಉದ್ಯೋಗಕ್ಕೆ ಪ್ರಯತ್ನ ಪಟ್ರೆ ಅಥವಾ ಯಾವ ಬಿಸ್ನೆಸ್ಗೆ ನಾವು ಪ್ರಯತ್ನ ಪಟ್ರೆ ನಮ್ಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈ ಚಂದ್ರ ಮಹಾತ್ಮ ಮತ್ತು ಸೂರ್ಯ ಮಹಾತ್ಮದ ಆ ಯೋಗ ಮತ್ತು ದಶಾಭುಕ್ತಿ ವಿಭುಕ್ತಿಗಳಲ್ಲಿ ನಾವು ತಿಳ್ಕೊಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.